ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿರುವ ಸಾಕಷ್ಟು ಕುಗ್ರಾಮಗಳಿಗೆ ರಸ್ತೆಗಳೇ ಇಲ್ಲದೆ ಜನರು ಓಡಾಡೋದಕ್ಕೆ ಪರದಾಡ್ತಾ ಇರೋದನ್ನ ತಿಳಿದು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ರಸ್ತೆ ಕಾಮಗಾರಿ ಮಾಡಿಸಲಾಗುತ್ತೆ ಅಂತ ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ಬೆಳ್ಳಾವರ ಹಾಗೂ ಸಿದ್ದರಹಳ್ಳಿ ಚಿಕ್ಕಹಸಡೆ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಶಾಸಕ ಎಚ್.ಕೆ. ಸುರೇಶ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಬೇಲೂರು ವಿಧಾನಸಭಾ ಕ್ಷೇತ್ರವು ಅತ್ಯಂತ ಹಿಂದುಳಿದ ಕ್ಷೇತ್ರವಾಗಿದೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರ ಮತ್ತು ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರ ಮನವೊಲಿಸಿ ಹೆಚ್ಚಿನ ಅನುದಾನ ತಂದು ಕೆಲಸ ಮಾಡಿಸಲಾಗುತ್ತೆ. ಅದರಲ್ಲೂ ಮಲೆನಾಡು ಭಾಗದ ಕೆಳ್ಳ ಬೆಳ್ಳಾವರ ಗ್ರಾಮಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದು ಡಾಂಬರ್ ಅಥವಾ ಕಾಂಕ್ರೀಟ್ ರಸ್ತೆ ಆಗಿರಲಿಲ್ಲ. ಈ ಭಾಗದ ಗ್ರಾಮಗಳ ಆಸುಪಾಸಿನಲ್ಲೇ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ರಸ್ತೆ ಸೇರಿದಂತೆ ಜಮೀನು ತೋಟಗಳಲ್ಲಿ ಆನೆಗಳು ಹಿಂಡು ಹಿಂಡಾಗಿ ಓಡಾಡೋದ್ರಿಂದ ರಸ್ತೆಗಳೆಲ್ಲ ಆಳುತ್ತಾ ಗುಂಡಿ ಬಿದ್ದು ಜನ ಜಾನುವಾರುಗಳಿರಲಿ ವಾಹನಗಳು ಸಹ ಓಡಾಡದಷ್ಟು ಶಿಥಿಲಾವಸ್ಥೆಗೆ ರಸ್ತೆಗಳು ತಲುಪಿದ್ವು. ಈ ಹಿನ್ನೆಲೆಯಲ್ಲಿ ಮಲೆನಾಡು ಭಾಗದ ಕುಗ್ರಾಮಗಳಾದ ಬೆಳ್ಳಾವರ, ಸಿದ್ದರಹಳ್ಳಿ, ಚಿಕ್ಕಹಸಡೆ ಹಾಗೂ ಇತರೆ ಗ್ರಾಮಗಳ ರಸ್ತೆ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆನ್ನುವ ನಿಟ್ಟಿನಲ್ಲಿ ಕೆಆರ್ಐಡಿಎಲ್ ಇಲಾಖೆಯ ಅನುದಾನದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗ್ತಾ ಇದೆ. ಜೊತೆಗೆ ಉಳಿದ ರಸ್ತೆಗೂ ಹಂತ ಹಂತವಾಗಿ ಕೆಲಸ ಮಾಡಿಸಿಕೊಡಲಾಗುವುದು. ಗುತ್ತಿಗೆದಾರರಿಗೆ ಈಗಾಗಲೇ ಗುಣಮಟ್ಟದಲ್ಲಿ ಕಾಮಗಾರಿ ಮಾಡಿಸೋದಕ್ಕೆ ತಿಳಿಸಿದ್ದೇನೆ. ಗ್ರಾಮಸ್ಥರು ಸಹ ಅವರೊಂದಿಗೆ ನಿಂತು ಕೆಲಸ ಮಾಡಿಸಿಕೊಳ್ಳುವ ಮೂಲಕ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿದರು. ಸಿದ್ದರಹಳ್ಳಿಯ ಬನಶಂಕರಮ್ಮನ ಪಾದಕ್ಕೆ ನಮಸ್ಕರಿಸುತ್ತಾ, ಸಿದ್ದರಹಳ್ಳಿ ಗ್ರಾಮದ ಎಲ್ಲ ನನ್ನ ಸಹೋದರಿಯರಿಗೆ, ಎಲ್ಲ ನನ್ನ ಹಿರಿಯರಿಗೆ ವಿಶೇಷ ಆಶೀರ್ವಾದದಿಂದ ಈ ಗ್ರಾಮದಲ್ಲಿ ಇವತ್ತು 25 ಲಕ್ಷ ಅನುದಾನದಲ್ಲಿ ಒಂದು ಗುದ್ಲಿ ಪೂಜೆಯನ್ನು ಗ್ರಾಮಸ್ಥರ ಸಮ್ಮುಖದಲ್ಲಿ ತಾಯಿಯ ಆಶೀರ್ವಾದದಿಂದ ಮಾಡ್ತಾಯಿದ್ದೀವಿ. ಸುಮಾರು 2 ರೂಪಾಯಿ ಇದೇ ಸಮಾಜಕ್ಕೆ ಸೇರಿದಂತಹ ನಮ್ಮ ನಾರಾಯಣವರು ರಾಜ್ಯಸಭಾ ಸದಸ್ಯರು ಅವರ ಅನುದಾನದಲ್ಲಿ ಸಮಾಜದವರು ರಿಕ್ವೆಸ್ಟ್ ಮಾಡಿದರು, ನಾನು ಸಹ ರಿಕ್ವೆಸ್ಟ್ ಮಾಡಿದ್ದೆ. ಅದರ ಪೂರಕವಾಗಿ ಸುಮಾರು 50 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಮೊನ್ನೆ ತಮ್ಮ ಸಮ್ಮುಖದಲ್ಲೇ 50 ಲಕ್ಷ ಅನುದಾನದಲ್ಲಿ ಇವತ್ತು 25 ಲಕ್ಷ ಗುದ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಮುಖ್ಯ ರಸ್ತೆಗೆ ಡ್ರೈನ್ ವ್ಯವಸ್ಥೆ, ಬೋರ್ವೆಲಿನ ವ್ಯವಸ್ಥೆ, ರಸ್ತೆಯ ವ್ಯವಸ್ಥೆ, ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದಕ್ಕೆ ಪೂರಕವಾಗಿ ಈ ಒಂದು ಗುದ್ಲಿ ಪೂಜೆಯನ್ನು ಇವತ್ತು ಮಾಡ್ತಾಯಿದ್ದೀವಿ. ಇದರ ಸದುಪಯೋಗವನ್ನು ಸರ್ ಈ ಕಡೆ ಬನ್ನಿ ಅಂತಕ್ಕಂಥದ್ದು ನನಗೆ ಸಂದರ್ಭ ಇರುತ್ತಾ ವಿಶೇಷವಾಗಿ ಬನಶಂಕರಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಎಲ್ಲರ ಆಶೀರ್ವಾದ ಈ ಸೇವಕನ ಮೇಲೆ ಇರಲಿ ಅಂತ ಅವರ ಹತ್ರ ವಿನಂತಿ ಮಾಡಿ ನನ್ನ ಮಾತಿಗೆ ವಿರಾಮ. ಬಹುಶಃ ಸ್ವತಂತ್ರ ಬಂದಾಗಲಿಂದ, ಸಂವಿಧಾನ ಬಂದಾಗಲಿಂದ ಈ ಗ್ರಾಮಗಳಿಗೆ ಪ್ರವೇಶ ಮಾಡಲಿಕ್ಕಾಗಿಲ್ಲ. ಅಂಥ ಗ್ರಾಮಗಳನ್ನ ಹುಡುಕಿ ನಮ್ಮ ಬಸವರಾಜಣ್ಣ, ನಮ್ಮ ಚಂದನ್ನ ಗ್ರಾಮಸ್ಥರೆಲ್ಲ ಈ ಭಾಗದಲ್ಲಿ ಈ ರಸ್ತೆ ಆಗಬೇಕು ಅಂತಕ್ಕಂಥ ತುಂಬ ದಿವಸದ ಬೇಡಿಕೆ ಇತ್ತು. 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತು ಈ ಕಾಮಗಾರಿಯನ್ನು ಇಲ್ಲಿಂದ ಪ್ರಾರಂಭ ಮಾಡಿ ಮೈನ್ ರೋಡ್ ದೇವಸ್ಥಾನದಿಂದ ಎಷ್ಟು ದೂರ ಲೆಂತ್ ಆಗುತ್ತೆ ಅಷ್ಟು ದೂರ ಕವರ್ ಮಾಡಿ ಉಳಿದಂಥದ್ದನ್ನು ಇಲ್ಲಿಂದ ಕಾಲೋನಿ ಸ್ಕೂಲ್ ಹತ್ರ ಅವರು ಯಜಮಾನರು ಹೇಳಿದರು ಕೆಲವೊಂದಿಷ್ಟು ಕೆಲಸವನ್ನು ಮಾಡ್ತಕ್ಕಂಥದ್ದು 20 ಲಕ್ಷ ಅನುದಾನ PR ಇದು ಲ್ಯಾಂಡ್ ಆರ್ಮಿ ಇಲಾಖೆಯಿಂದ ಇಲ್ಲ. ಕಾಂಕ್ರೀಟ್ ಇದೆಲ್ಲ ನೋಡಿದ್ರಲ್ಲ, ಕಾಂಕ್ರೀಟ್ ರೋಡ್ ಮಾಡಿದ ಡಾಂಬರ್ ರೋಡ್ ಮಾಡಿದ್ರೆ ಏನು ಇಲ್ಲದಿಲ್ಲ. ಶಾಶ್ವತ ಪರಿಹಾರ ಕಾಂಕ್ರೀಟ್ ರೋಡ್ ಮಾಡ್ತಕ್ಕಂಥದ್ದು ಇದು ಮಾಡ್ತೀವಿ. ಅಲ್ಲಿ ಡಾಂಬರ್ ಮಾಡಿದ್ದು ಅದನ್ನು ಕ್ಯಾನ್ಸಲ್ ಮಾಡಿ ಬೇಡಪ್ಪ ಅರ್ಧನೇ ಆಗಿ ಕಾಂಕ್ರೀಟ್ ಮಾಡಿ ಇನ್ನು ಉಳಿದಿದ್ದನ್ನು ಆಮೇಲೆ ಮಾಡ್ಕೊಳ್ಳೋಣ ಅಂತ ಸರ್. ಇಲ್ಲಿ ಕಿತ್ತೋಯ್ತು ಅಂದರೆ ಅದು ಮತ್ತೆ ರೀಡು ಮಾಡಬೇಕು, ಅದು ಪ್ರಯೋಜನ ಇಲ್ಲ. ಪಂಚಾಯತಿಂದ ಮಾಡಿರ್ತೀವಿ ಸರ್, ಇಲ್ಲಿ ಹಾಕಿದ್ದಾರೆ ಅಷ್ಟು ಬಿಟ್ಟರೆ ಈ ಗ್ರಾಮಕ್ಕೆ ಅದೇ ಹೇಳ್ತಾ ಇರಲ್ಲ, ಯಾವುದೇ ಜನಪ್ರತಿನಿಧಿಗಳು ಇಲ್ಲಿವರೆಗೂ ಬಂದಿಲ್ಲ ಅಂತಕ್ಕಂಥದ್ದನ್ನು. ಏನೋ ನಮ್ಮ ಸೌಭಾಗ್ಯ ಇಂಥ ಗ್ರಾಮಗಳಿಗೆ ಬಂದು ಗುದ್ಲಿ ಪೂಜೆ ಮಾಡ್ತಕ್ಕಂಥ ಸೌಭಾಗ್ಯ ನಮ್ಮದಾಗಿದೆ. ಹಾಗಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಜಾಸ್ತಿ ಇಲ್ಲಿರ್ತಕ್ಕಂಥ ಮೆಂಬರ್ ಆಗಿದೆ. ಸಂದರ್ಭದಲ್ಲಿ ಸುಮಾರು MLAಗಳು ಚೇಂಜ್ ಆಗೋದ್ರು. ನಾವು ಡಿಮ್ಯಾಂಡನ್ನಂತೂ ಯಾವಾಗಲೂ ಮಾಡ್ತಿದ್ದು, ಆದರೆ ಇವ್ರಿಗೆ ಒಂದು 800 ಮೀಟ್ರು ಕಾಂಕ್ರೀಟ್ ರಸ್ತೆ ಡಿಮ್ಯಾಂಡ್ ಮಾಡಿದ್ದು. ಅದು ತಡವಾಗಿ ಆದರೂ ಮಾಡಿದ್ದಾರೆ. ಪಾಪ ಅವ್ರಿಗೆ ಒಳ್ಳೇದಾಗಲಿ. ನಾವಂತೂ ಅವ್ರಿಗೆ ಚಿರಋಣಿ ಆಗಿರ್ತೀವಿ. ಈ ರೋಡನ್ನ ಮುಂದಕ್ಕಾರು ಕಂಟಿನ್ಯೂ ಮಾಡಿಕೊಡಿ ಅಂತ ಕೇಳ್ಕೊತೀವಿ. 60 ಮನೆ ಇದೆ, 60 ಮನೆಯವರು ಕೂಡ ಇದೇ ಥರ ರಸ್ತೆಯಲ್ಲಿ ಇದೆ. ತುಂಬ MLAಗಳೆಲ್ಲ ಗ್ರಾಮಕ್ಕೆ ಬಂದು ಹೋಗಿದ್ದಾರೆ, ಆದರೂ ಅವ್ರು ಮಾಡ್ತಾ ಇರಲಿಲ್ಲ. ಕಾರಣ ಏನಂತ ಗೊತ್ತಿಲ್ಲ. ಆದ್ರೆ ಇವರು ಮನ್ಸು ಮಾಡಿದ್ದಾರೆ, ಆಗುತ್ತೆ ಸರ್ ಮಾಡ್ತೀನಿ ಅಂತ ಹೇಳಿದ್ರು. ಲೇಟ್ ಆಗಾದ್ರೂ ಮಾಡ್ತೀನಿ. ನಿಂಗರಾಜ್ ಅಂತ. ಏನು ಇವತ್ತು ಸುಮಾರು ಒಂದು
20-25 ವರ್ಷದಿಂದ ಕೂಡ ನನಗೆ ಗೊತ್ತಿರುವ ಹಾಗೆ ಈ ರೋಡ್ ಯಾವತ್ತೂ ಏನೂ ಮಾಡಿರಲಿಲ್ಲ. ಸುಮ್ಮನೆ 15 ವರ್ಷದ ಹಿಂದೆ ಸ್ವಲ್ಪ ಗ್ರಾಮ ಪಂಚಾಯತಿಲಿ ಒಂದು 200 ಮೀಟರ್ ಜಲ್ಲಿ ಕೆಲಸ ಮಾಡಿದ್ವಿ. ಹಾಗಾಗಿ ಇವತ್ತು ನಮ್ಮ ಜನಪ್ರಿಯರಾದ ಇವತ್ತು ವಿಜಯನ ಮಾಡಿದ್ದಾರೆ. ಇವರಿಗೆ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೇನೆ ಇದು ಕೂಡ ಕೆಲವು ನಮ್ಮ ಶಾಸಕರು ವಿನಂತಿಯನ್ನು ಮಾಡ್ಕೊಳ್ತೇನೆ. ಇನ್ನೂ ಕೆಲವು ಸಣ್ಣ ಸಣ್ಣ ಪೀಸ್ಗಳು 100-200 ಮೀಟರ್ಗಳಿದೆ, ಅದನ್ನು ಕೂಡ ಈಡೇರಿಸಿಕೊಡ್ಬೇಕು ಅಂತ ಹೇಳಿ ತಮ್ಮ ಮುಖ ನಮ್ಮ ಶಾಸಕರಲ್ಲಿ ವಿನಂತಿ. ಜಾಸ್ತಿನೇ ಇದೆ.